7 ವರ್ಷದ ಆದ್ಯಾನ ಹುಡುಗಿನ ಅವ್ರ ತಂದೆ ತಾಯಿ ಡೆಂಗು ಟ್ರೀಟ್ಮೆಂಟ್ಗೋಸ್ಕರ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಆದ್ಯಾಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆ್ಯಂಡ್ ಸೀರಿಯಸ್ ಆಗಿರೋದ್ರಿಂದ ಡಾಕ್ಟರ್ಸ್ಗಳು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆದ್ಯಾಳ ತಂದೆಗೆ ಹಾಸ್ಪಿಟಲ್ ಅವರು 25 ಲಕ್ಷ ಕೊಡ್ತೀನಿ ಅಂತ ಹೇಳೋದು ಯಾಕೆ ಅಂತ ಮುಂದೆ ನೋಡೋಣ. ಆಗ ಆದ್ಯಾಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆ್ಯಂಡ್ ಸೀರಿಯಸ್ ಆಗಿರೋದ್ರಿಂದ ಡಾಕ್ಟರ್ಗಳು ನಿರಂತರವಾಗಿ 15 ದಿನ ಟ್ರೀಟ್ಮೆಂಟ್ನ ಮಾಡ್ತಾರೆ. ಆದರೂ ಕೂಡ ಆದ್ಯಾನ ಉಳಿಸೋಳಕ್ಕಾಗೋದಿಲ್ಲ. ಆದ್ಯ ಸತ್ತೋಗ್ತಾಳೆ. ಆದ್ಯ ಸತ್ತೋಗಿರೋ ಶಾಕಲ್ಲಿರೋ ತಂದೆಗೆ ಹಾಸ್ಪಿಟಲ್ ಅವರು ಇನ್ನೊಂದು ಶಾಕ್ ಕೊಡ್ತಾರೆ. ಏನಂದರೆ ಹಾಸ್ಪಿಟಲ್ ಬಿಲ್ ಕೇವಲ 15 ದಿನದ ಟ್ರೀಟ್ಮೆಂಟ್ಗೋಸ್ಕರ 15 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಆಗ ಆದ್ಯಾಳ ತಂದೆ ಬಿಲ್ ಕಟ್ಟೋದಿಲ್ಲ ಅಂತ ಹಾಸ್ಪಿಟಲ್ನಲ್ಲಿ ಜಗಳ ಮಾಡ್ತಾರೆ. ಆಗ ಹಾಸ್ಪಿಟಲ್ ಅವರು ಈ ವಿಷಯ ಮುಚ್ಚಿಡೋದಕ್ಕೆ ಆದ್ಯಾಳ ತಂದೆಗೆ 25 ಲಕ್ಷ ಕೊಡೋದಕ್ಕೆ ಮುಂದಾಗ್ತಾರೆ. ಆದರೆ ಆದ್ಯಾಳ ತಂದೆ ಈ ದುಡ್ಡನ್ನು ತಗೊಳ್ಳದೆ ತಮಗಾಗಿರೋ ಅನ್ಯಾಯನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾರೆ. ಆಗಿನ ಹೆಲ್ತ್ ಮಿನಿಸ್ಟರ್ ಆಗಿರೋ JP ನಡ್ಡಾ ಅವರು ಇದನ್ನ ಗಮನಿಸಿ ಸರ್ಕಾರದಿಂದ ಇಮಿಡಿಯೇಟ್ ಆಗಿ ಒಂದು ಫೇರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಸ್ತಾರೆ. ಆಗ ಗೊತ್ತಾಗುತ್ತೆ ಈ ಬಿಲ್ನ ಕರಾಳ ಸತ್ಯ. ಈ ಹಾಸ್ಪಿಟಲ್ ನಲ್ಲಿ ಸಿಗೋ ಕೆಲವೊಂದಿಷ್ಟು ಮೆಡಿಸಿನ್ಗಳ ಮೇಲೆ 1700% ಓವರ್ ಚಾರ್ಜ್ ಮಾಡಿದ್ದಾರೆ. ಆದರೆ ಅದೇ ಹಾಸ್ಪಿಟಲ್ ಅಲ್ಲಿ ಸಿಗೋ 10 ರಿಂದ 15 ರೂಪಾಯಿ ಸಿಗೋ ಕೆಲವೊಂದು ವಸ್ತುಗಳಿಗೆ 200ವರೆಗೂ ಚಾರ್ಜ್ ಮಾಡಿದ್ದಾರೆ. ಅಷ್ಟೇ ಅಲ್ಲ 15 ದಿನದ ಟ್ರೀಟ್ಮೆಂಟ್ಗೋಸ್ಕರ 2700 ಗ್ಲೌಸ್ಗಳು 660 ಸಿರಿಂಜ್ಗಳನ್ನು ಬಳಸಿದ್ದಾರೆ. ಅಷ್ಟೇ ಅಲ್ಲದೆ ಹಾಸ್ಪಿಟಲಲ್ಲಿ ಕಡಿಮೆ ಬೆಲೆ ಸಿಗೋ ಜನರಿಕ್ ಮೆಡಿಸಿನ್ಗಳು ಇದ್ರೂ ಕೂಡ ಕಾಸ್ಟ್ಲಿ ಮೆಡಿಸಿನ್ಗಳನ್ನು ಬಳಸಿದ್ದಾರೆ. ಇಂಥ ಒಂದೇ ಒಂದು ಹಾಸ್ಪಿಟಲ್ ಬಿಲ್ಲು ಮಿಡಲ್ ಕ್ಲಾಸ್ ಮನುಷ್ಯನಿಗೆ ಬಂದರೆ ಅವನು ಕಡು ಬಡವನಾಗ್ಬಿಡ್ತಾನೆ. ಈ ಇನ್ಸಿಡೆಂಟ್ ಆಗಿರೋದು ಗುರ್ಗಾವ್ನ ಫೋರ್ಟಿಸ್ ಹಾಸ್ಪಿಟಲ್ನಲ್ಲಿ. ಈ ರೀತಿ ಸುಮಾರು ಇನ್ಸಿಡೆಂಟ್ಗಳು ಈಗಲೂ ಕೂಡ ಇಂಡಿಯಾದಲ್ಲಿ ಆಗ್ತಾ ಇವೆ. ಆದರೆ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಈ ಪ್ರೈವೇಟ್ ಹಾಸ್ಪಿಟಲ್ ಅವರು ಜನರ ಸುಲಿತಾ ಇದ್ರು ಕೂಡ ಮೋಸ ಮಾಡ್ತಾ ಇದ್ರು ಕೂಡ ಜಾಸ್ತಿ ಜನ ಈ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ತಿರೋದು ಯಾಕೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. प्राइवेट अस्पताल नोट छापने की मशीन बन गए कि अस्पताल इन दिनों धंधा बन चुके हैं. धंधा जो कि गंदा है. इलाज के खर्चे से भी कई लोग गरीब हो गए, कंगाल हो. ಇಂಡಿಯಾದಲ್ಲಾಗೋ ಸರ್ಜರಿಗಳಲ್ಲಿ 40% ಸರ್ಜರಿಗಳು ಫೇಕ್ ಆಗಿರ್ತವೆ. ಅಂದ್ರೆ ಅವಶ್ಯಕತೆ ಇಲ್ಲದೆ ಡಾಕ್ಟರ್ಸ್ಗಳು ಸರ್ಜರಿ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ಹೆಣ್ಮಕ್ಳು ತಮ್ಮ ಡೆಲಿವರಿಗೋಸ್ಕರ ಹಾಸ್ಪಿಟಲ್ಗೆ ಹೋದ್ರೆ ನಾರ್ಮಲ್ ಡೆಲಿವರಿ ಆಗೋ ಪರಿಸ್ಥಿತಿ ಇದ್ರೂ ಕೂಡ ಡಾಕ್ಟರ್ಸ್ಗಳು ಸಿಸರಿಂಗ್ ಡೆಲಿವರಿ ಮಾಡ್ತಾ ಇದ್ರೆ ಅದು ದುಡ್ಡು ಗಳಿಸೋದಕ್ಕೋಸ್ಕರ. ನಾರ್ಮಲ್ ಡೆಲಿವರಿ ಆಗೋ ಹಾಗಿದೆ, ಹಾಗಾದ್ರೆ ಆಕೆಗೆ ನಾರ್ಮಲ್ ಡೆಲಿವರಿ ಆಗಬಾರ್ದು, ಸಿಸೇರಿಯನ್ ಮಾಡಬೇಕು. ನಾರ್ಮಲ್ ಡೆಲಿವರಿ ಆದ್ರೆ ಪೇಷಂಟು 2 ದಿನಗಳಲ್ಲಿ ಮನೆಗೆ ಹೊಟ್ಟೋಗ್ತಾರೆ. ಅದೇ ಆಪರೇಷನ್ ಮಾಡಿದ್ರೆ 15,000 ರೂಪಾಯಿ ಎಕ್ಸ್ಟ್ರಾ ಬಿಲ್ ಆಗುತ್ತೆ. 10 ದಿನದ ಬೆಡ್ ಚಾರ್ಜು ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟೋ ಟೆಸ್ಟ್ಗಳು ಎಷ್ಟೋ ಮೆಡಿಸಿನ್ಗಳು ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಡಾಕ್ಟರ್ಸ್ಗಳು ಕೊಡ್ತಾ ಇದ್ದಾರೆ. ಅದು ಕೇವಲ ದುಡ್ಡುಗೋಸ್ಕರ. ಒಂದು ಪ್ರೈವೇಟ್ ಹಾಸ್ಪಿಟಲ್ಲು ಒಬ್ಬ ಪೇಷಂಟ್ ಮೇಲೆ ಯಾವ ರೀತಿ ಚಾರ್ಜಸ್ಗಳನ್ನು ಹಾಕುತ್ತೆ ಅನ್ನೋದನ್ನು ನಾವು ಮೊದಲು ನೋಡಬೇಕಾಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಹೆಲ್ತ್ ಸರಿ ಇಲ್ಲ ಅಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಆಗ ಕನ್ಸಲ್ಟೆನ್ಸಿ ಫೀನ ಪೇ ಮಾಡಿ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾನೆ. ಒಂದು ವೇಳೆ ಡಾಕ್ಟರ್ ಏನಾದರೂ ಟೆಸ್ಟ್ಗಳನ್ನು ಕೊಟ್ಟರೆ ಟೆಸ್ಟ್ಗಳ ಚಾರ್ಜಸ್ ಕೂಡ ಅಪ್ಲೈ ಆಗುತ್ತೆ. ಟೆಸ್ಟ್ ಮಾಡಿಸಿದ ಮೇಲೆ ಡಾಕ್ಟರ್ ಒಂದು ವೇಳೆ ಅಡ್ಮಿಟ್ ಆಗೋದು ಕೇಳಿದ್ರೆ ಅಡ್ಮಿಟ್ಗೋಸ್ಕರ ಒಂದು ಪ್ರೊಸೀಜರಲ್ ಫೀನ ಪೇ ಮಾಡಿ ಅಡ್ಮಿಟ್ ಆಗಬೇಕಾಗುತ್ತೆ. ಅಡ್ಮಿಟ್ ಆದಮೇಲೆ ಕೊಡೋ ರೂಮು, ಬೆಡ್ಡು ಎಲ್ಲ ಚಾರ್ಜಸ್ ಕೂಡ ಇವನೇ ಪೇ ಮಾಡಬೇಕಾಗುತ್ತೆ. ಅಂದರೆ ಪೇಷಂಟೇ ಪೇ ಮಾಡಬೇಕಾಗುತ್ತೆ. ಆ ಪೇಷಂಟ್ಗೆ ಯಾವ ಡಾಕ್ಟರ್ ಟ್ರೀಟ್ ಮಾಡ್ತಿರ್ತಾರೋ ಆ ಡಾಕ್ಟರ್ ಫೀನ ಕೊಡಬೇಕಾಗುತ್ತೆ. ಟ್ರೀಟ್ಮೆಂಟ್ಗೋಸ್ಕರ ಹತ್ತೋ ಪ್ರತಿಯೊಂದು ವಸ್ತುಗಳು ಕೂಡ ಪೇಷಂಟೇ ಬಿಲ್ನ ಪೇ ಮಾಡಬೇಕಾಗುತ್ತೆ. ಟ್ರೀಟ್ಮೆಂಟ್ ಹತ್ತೋ ವಸ್ತುಗಳಂದ್ರೆ ಕಾಟನ್ ಆಗಿರ್ಬೋದು, ಕೈ ಹಾಕೋ ಗ್ಲೌಸ್ ಆಗಿರ್ಬೋದು, ಸಿರಿಂಜ್ಗಳಾಗಿರ್ಬೋದು, ಇಂಥ ಸಣ್ಣ ಪುಟ್ಟ ಚಾರ್ಜ್ಗಳು ಕೂಡ ಪೇಷಂಟೇ ಪೇ ಮಾಡಬೇಕಾಗುತ್ತೆ. ಅದಾದ ನಂತರ ಡಾಕ್ಟರ್ ಒಂದು ವೇಳೆ ಏನಾದರೂ ಆಪರೇಷನ್ ಹೇಳಿದ್ರೆ ಯಾವ ಡಾಕ್ಟರ್ ಆಪರೇಷನ್ ಮಾಡ್ತಾರೋ ಆ ಡಾಕ್ಟರ್ ಸ್ಪೆಷಲ್ ಫೀ ಇರುತ್ತೆ, ಅದನ್ನ ಕೂಡ ಪೇ ಮಾಡಬೇಕಾಗುತ್ತೆ. ಒಂದು ವೇಳೆ ಆಪರೇಷನ್ ಮಾಡ್ತಾ ಇದ್ರೆ ಆ ಆಪರೇಷನ್ ಸಂದರ್ಭದಲ್ಲಿ ಬೇಕಾಗೋ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಪೇಷಂಟೇ ಪೇ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಆಕ್ಸಿಜನ್ ಆಗಿರ್ಬೋದು, ಅಥವಾ ಬೆಡ್ ಮೇಲೆ ಹಾಕಿರೋ ಬೆಡ್ಶೀಟ್ ಆಗಿರ್ಬೋದು, ಆಪರೇಷನ್ ಸಮಯದಲ್ಲಿ ತೊಡಿಸಿರೋ ಗೌನ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಪ್ರತಿಯೊಂದು ಸಣ್ಣ ವಸ್ತುಗಳ ಮೇಲೆ ಕೂಡ ಚಾರ್ಜ್ನ ಮಾಡ್ತಾರೆ. ಅದು ಪೇಷಂಟೇ ತುಂಬಬೇಕಾಗುತ್ತೆ. ಒಂದು ವೇಳೆ ಆಪರೇಷನ್ ಸಕ್ಸಸ್ ಆಗಿ ಉಳಿದ್ರೆ ಕೆಲವೊಂದಿಷ್ಟು ಮೆಡಿಸಿನ್ಗಳನ್ನು ತಗೊಂಡು ಟೋಟಲ್ ಬಿಲ್ನ ಪೇ ಮಾಡಿ ಮನೆಗೆ ಹೋಗ್ಬೇಕಾಗುತ್ತೆ. ಒಂದು ವೇಳೆ ಆಪರೇಷನ್ ಫೇಲ್ಯೂರ್ ಆಗಿ ಸತ್ತೋದ್ರೆ ಅಥವಾ ಯಾವುದೋ ಒಂದು ಕಾರಣದಿಂದ ಆಸ್ಪತ್ರೆಯಲ್ಲಿ ಸತ್ತೋದ್ರೆ ಟೋಟಲ್ ಬಿಲ್ನ ಪೇ ಮಾಡೋವರೆಗೂ ಹಣ ಕೊಡಲ್ಲ. ಹಣ ಕೊಟ್ಟರೆ ಹಣ ಅನ್ನೋ ಪರಿಸ್ಥಿತಿಗೆ ಬಂದಿರುತ್ತೆ. ನಿಮ್ಮ ಹೆಂಡತಿ ನಿನ್ನೆ ರಾತ್ರಿ ತೀರೋಗ್ಬಿಟ್ರು. ನೀವು ಹಾಸ್ಪಿಟಲ್ ಬಿಲ್ ಕಟ್ಟಿದ್ಮೇಲೆ MD ಅವ್ರು ನಿಮ್ಗೆ ಹೇಳೋದಕ್ಕೆ ಹೇಳಿದ್ರು. ನಿನ್ನೆ ರಾತ್ರಿ ಎಲ್ಲ ಇಲ್ಲೇ ಕೂತಿದ್ನಲ್ಲ ಸರ್, ಹಾಗೆ ಯಾಕೆ ಹೇಳಲಿಲ್ಲ ಸರ್? ಹಾಗೆ ಹೇಳಿದ್ರೆ ಹಣ ಕಟ್ತಾ ಇದ್ರಾ? ಅದಕ್ಕೆ ಕಟ್ಟಿದ್ಮೇಲೆ ಹೇಳಿದ್ದು. ಆಗ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ರೂ ಕೂಡ ನೀವು ಸಾಲ ಮಾಡಿ ಆದರೂ ಹಾಸ್ಪಿಟ್ಲಿಗೆ ಕೊಡಬೇಕಾಗುತ್ತೆ. ಆದರೆ ಮತ್ತೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಈ ರೀತಿ ಎಲ್ಲ ಘಟನೆಗಳು ಆಗ್ತಾ ಇದ್ರೂ ಕೂಡ ಜನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ.
ಇಂಡಿಯಾದಲ್ಲಿ 70,000 ಹಾಸ್ಪಿಟಲ್ಗಳಿವೆ. ಅದರಲ್ಲಿ 44,000 ಪ್ರೈವೇಟ್ ಸೆಕ್ಟರ್, 26,000 ಪಬ್ಲಿಕ್ ಸೆಕ್ಟರ್ ಆಸ್ಪತ್ರೆಗಳಿವೆ. ಮೊದಲನೇದಾಗಿ ಹೇಳೋದಾದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಇದ್ರೂ ಕೂಡ ಡಾಕ್ಟರ್ಗಳು ಅಥವಾ ನರ್ಸ್ಗಳು ಸರಿಯಾದ ಟೈಮಿಗೆ ಬರೋದಿಲ್ಲ, ಬಂದರೂ ಪೇಷಂಟ್ನ ಕೇರ್ ಮಾಡೋದಿಲ್ಲ. ಒಂದು ವೇಳೆ ಆ ಹಾಸ್ಪಿಟಲಲ್ಲಿ ಏನಾದರೂ ಆದರೆ ಸರ್ಕಾರ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾಗಿ ಅಲ್ಲಿ ಹೋಗೋ ಪೇಷಂಟ್ಗಳಿಗೆ ಬೆಲೆನೇ ಇಲ್ಲ, ಹಾಗಾಗಿ ಯಾರು ಹೋಗೋದು ಇಲ್ಲ. ಸಾಲ ಆದ್ರೂ ಪರವಾಗಿಲ್ಲ ಅಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಗಾದ್ರೆ ಇದ್ರ ಸೊಲ್ಯೂಷನ್ ಏನು ಅಂತೀರಾ? ಇದ್ರ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗಳು, ಪ್ರೈವೇಟ್ ಡಾಕ್ಟರ್ಸ್ಗಳು ಸಮಾಜಕ್ಕೋಸ್ಕರ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ 1 ರೂಪಾಯಿನೂ ಕೂಡ ಚಾರ್ಜ್ ಮಾಡದೆ ಎಷ್ಟೋ ಪ್ರೈವೇಟ್ ಹಾಸ್ಪಿಟಲ್ಗಳು ಫ್ರೀ ಕ್ಯಾಂಪಸ್ನ ನಡೆಸ್ತಾ ಇದ್ದಾವೆ. ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ನೋಡೋದಾದ್ರೆ ಈಗ ಒಂದು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ, ಇನ್ನೂ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಬೇಕು. ಎಷ್ಟೋ ಗೌರ್ಮೆಂಟ್ ಹಾಸ್ಪಿಟಲ್ ವರ್ಕ್ ಮಾಡೋ ಡಾಕ್ಟರ್ಸ್ಗಳು, ನರ್ಸ್ಗಳು ಇವರೆಲ್ಲ ತಮ್ಮ ಡ್ಯೂಟಿ ಅವರ್ಸ್ಗಿಂತ ಜಾಸ್ತಿ ದುಡಿದು ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಯಾರು ತಮ್ಮ ವೃತ್ತಿ ಧರ್ಮನ ಮರ್ತಿದಾರೋ ಅವರು ಬರೀ ದುಡ್ಡು ಗಳಿಸೋದಕ್ಕೆ ನಿಂತಿದ್ದಾರೆ. ಅಂದರೆ ಪೇಷಂಟ್ಗಳಿಗೆ ಬೆಲೆ ಕೊಡದೆ ಬರೀ ದುಡ್ಡಿಗೋಸ್ಕರ ಬೆನ್ನು ಹತ್ತಿದ್ದಾರೆ. ಹಾಗಾದರೆ ಇದರ ಸೊಲ್ಯೂಷನ್ ಏನು ಅಂತೀರಾ? ಸೊಲ್ಯೂಷನ್ ಸಿಂಪಲ್ ಆಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳ ಸಂಖ್ಯೆ ಹೆಚ್ಚು ಮಾಡಬೇಕು, ಕ್ವಾಲಿಟಿ ಟ್ರೀಟ್ಮೆಂಟ್ನ ಇನ್ಕ್ರೀಸ್ ಮಾಡಬೇಕು. ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟಲ್ ಓವರ್ ಚಾರ್ಜ್ ಮಾಡ್ತಾ ಇದ್ರೆ ಅದ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು. ಇನ್ನು ಯಾವುದೇ ಹಾಸ್ಪಿಟಲ್ ಆಗಿರಲಿ, ಅಲ್ಲಿ ಯಾವುದಾದ್ರೂ ಮೋಸ ನಡೀತಿದ್ರೆ ನೀವು ಸೇರಿಕೊಂಡು ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಅದು ಸರ್ಕಾರಕ್ಕೆ ಮುಟ್ಟೋ ಹಾಗಿರಬೇಕು. ಸರ್ಕಾರ ಕೂಡ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಆಗ ಇದಕ್ಕೊಂದು ಪರಿಹಾರ ಸಿಗುತ್ತೆ. ಹಾಗೆ ಇನ್ನೊಂದು ವಿಷಯ ಕೂಡ ಇಂಪಾರ್ಟೆಂಟ್ ಆಗಿದೆ. ನೀವೇನಾದ್ರೂ ಈ ಹಾಸ್ಪಿಟಲ್ಗಳಿಂದ ಮೋಸ ಹೋಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.